ಏನದು? ಸ್ಟಾರ್ ಫ್ರೂಟ್. ಮುಂದೆ ಫ್ಯೂಚರಲ್ಲಿ ನಿಮ್ಗೆ ಹಿಂಗೇನೆ ಐಟಿ ಆದ್ಮೇಲೆ ಮೇಕೆ ತಗೊಡ್ತೀನಿ. ನಮ್ಮ ತೋಟದಲ್ಲಿ ಏರಿ ಮೇಲೆ ಹಿಂಗೆ ಮೇಸ್ಕೊಂಡು ಬರಬೇಕು. ಚೆನ್ನಾಗಿದೆ, ವೆದರು ಚೆನ್ನಾಗೈತಿ ಇವತ್ತು. ಬಿದ್ದೋಗ್ಬಿಟ್ಟಿರ. ಈ ಕಾಫಿಗೆ ಏನು ಸೀನ್ ಆಗಿತ್ತು ಅಂದರೆ, ಇವ್ರ ಮನೆಯಿಂದ ನಮ್ಮ ಊರಿಗೆ ಎಷ್ಟನೇ ಟೈಮ್ ಬಂದಿರೋದು ನೀವು? ತುಂಬ ಸತಿ ಬಂದಿದ್ದೀರಾ. ಬಿಲೋ 10 ಟೈಮ್ಸ್ ಬಂದಿದ್ದಾರೆ, ಆದರೂ ಕಾಫಿ ಶಾಪೇ ಗೊತ್ತಿಲ್ಲ. ಆ್ಯಕ್ಚುಲಿ ಇಲ್ಲಿ ಕಾಫಿ ತುಂಬ ಚೆನ್ನಾಗಿರ್ತೈತೆ. ಅದು ಅಂದರೆ ಇವ್ರ ಮನೆಯಿಂದ ಬೆಂಗಳೂರಿಂದ ನಮ್ಮ ಊರಿಗೆ ಹೋಗ್ಬೇಕಾದ್ರೆ ಇಲ್ಲೇ ಕಾಫಿ ಕುಡ್ಕೊಂಡೆ ಹೋಗೋದು. ಹಾಯ್, ಹಲೋ ಎವ್ರಿ ಒನ್, ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಆಲ್ಸೋ ಅನದರ್ ವ್ಲಾಗ್. ಸೊ ಟುಡೇ ಏನು ಸ್ಪೆಷಲ್ ಅಂತ ಹೇಳಿದ್ರೆ, ನಮ್ಮ ಕಸಿನ್ ಇದ್ದಾರೆ ಶಿಲ್ಪ ಅಂತ. ಸೊ ಅವ್ರ ಮನೆಗೆ ಊಟಕ್ಕೆ ಕರೆದಿದ್ದಾರೆ. ಹೊಸ ಮದುವೆ ಗಂಡು, ಹೊಸ ಮದುವೆ ಹೆಣ್ಣು ಅಂತ ನಮ್ಮ ಕಡೆ ಆದಾಗೆಲ್ಲ, ಆ್ಯಂಡ್ ನಮ್ಮ ಕಡೆ ಅಂತಲೇ ಅಂತಲ್ಲ, ಸೊ ಯಾರೇ ಹೊಸ್ದಾಗಿ ಮ್ಯಾರೇಜ್ ಆದರೂ ಅವ್ರ ರಿಲೇಟಿವ್ಸು, ಫ್ರೆಂಡ್ಸು ಅವ್ರ ಮನೆಗೆ ಊಟಕ್ಕೆ ಕರೀತಾರೆ. ಸೊ ಆ ಡೇ ಇವತ್ತು ನನ್ನ ಲೈಫಲ್ಲೂ ಕೂಡ ಆಗ್ತಾಯಿದೆ. ತುಂಬ ದಿವಸದಿಂದ ಬೇರೆ ರಿಲೇಟಿವ್ಸ್ ಎಲ್ಲ ಕರೀತಾಯಿದ್ರು. ಸೊ ನಮಗೆ ನಮ್ಮ ಮನೆಯವ್ರಿಗೆ ಬೇರೆ ಬೇರೆ ಪ್ರೋಗ್ರಾಮು ಮತ್ತು ಬೇರೆ ಪ್ಲ್ಯಾನ್ಸ್ ಇದ್ರಿಂದ ಹೋಗೋಕ್ಕಾಗಿಲ್ಲ. ಇವಾಗ ಪ್ಲ್ಯಾನ್ಸ್ ಎಲ್ಲ ಆಗೋಗಿದೆ. ಸೊ ಹಾಗಾಗಿ ಇವತ್ತೇ ಫಸ್ಟು ಟೈಮ್ ನಮ್ಮ ಶಿಲ್ಪ ಅಕ್ಕ ಅವ್ರ ಮನೆಗೆ ಹೋಗ್ತಾಯಿದ್ದೀವಿ. ಸೊ ನಾನು ಅವ್ರನ್ನ ಅಕ್ಕಯ್ಯ ಅಂತ ಕರಿತೀನಿ. ಇವಾಗ ಇಲ್ಲಿ ಶಿಲ್ಪ ಅಕ್ಕ ಅಂತ ಕರೆದ ಅಲ್ಲವಾಗ ಅಕ್ಕಯ್ಯ ಅಂತಿದ್ದೆ ಅಂತ ಯಾರು ಕನ್ಫ್ಯೂಸ್ ಮಾಡ್ಕೊಬೇಡಿ. ಸೊ ಆಷಾಢ ಇದರಿಂದ ಅವ್ರ ಮನೆಯವ್ರು ಬಂದು ಆಷಾಢಕ್ಕೆ ಅಂತ ನಮ್ಮ ವೈಫ್ನ ಕರ್ಕೊಂಡು ಹೋಗಿದ್ರು. ಸೊ ಇವಾಗ ನಾನು ಬ್ಯಾಂಗ್ಳೂರಿಂದನೇ ರಿಟರ್ನ್ ಅವ್ರನ್ನ ನಮ್ಮ ಅಕ್ಕರ ಮನೆಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಅವ್ರ ಮನೆಯಿಂದ ನಾವು ನಮ್ಮ ಅಕ್ಕರ ಮನೆ ಹೋಗೋದಕ್ಕೆ 90 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದೆ. ಅವ್ರು ಇವತ್ತು ಕೂಡ ಕ್ಯಾಮ್ರಾ ಮುಂದೆ ಬರೋದಕ್ಕೆ ರೆಡಿ ಇಲ್ಲಂತೆ. ಓಕೆನಾ, ಬರ್ತೀರಾ? ಏಕೆ, ಯಾವಾಗ ಬರ್ತೀರಾ ಕ್ಯಾಮ್ರಾ ಮುಂದೆ? ಸೂನಾ? ಬಿಡದಿ ಟೋಲ್, ಈ ಟೋಲ್ ಮುಗೀತಿದ್ದಂಗೆ ಒಂದು ವಿತಿನ್ 5 ಮಿನಿಟಲ್ಲಿ ಬಿಡದಿ ಇರ್ತೀವಿ. ಇನ್ನೊಂದು ವಿಷಯ ಗೊತ್ತಾ, ನಮ್ಮಪ್ಪ ಕುದುರೆ ತಂದಿದ್ದಾರೆ, ಇನ್ನೊಂದು ಹೊಸದು ಮಾರ್ವಾಡಿ ಕುದುರೆ. ಈಗ ಅಂದಿವೆ ಹೋಗ್ತಾಯಿದ್ವಿ. ಸೊ ಹಂಗೆ ಇವರು ತೋಟದಲ್ಲಿ ಕುದುರೆ ಇದೆಯಲ್ಲ ಹೊಸದು ನಮ್ಮದು, ಅದನ್ನು ನೋಡ್ಕೊಂಡು ಹೋಗೋಣ ಅಂತಂದರು. ಸೊ ಹೇಗಿದ್ರು ಅಲ್ಲೇ ಹೋಗ್ತಾಯಿದ್ದೀವಲ್ಲ, ಒಂದು 5 ಕಿಲೋಮೀಟರ್ಸ್ ಅಷ್ಟೇ ಮೇನ್ ರೋಡಿಂದ, ಮೈಸೂರು ರೋಡಿಂದ. ಸೊ ಹಂಗೆ ಕುದುರೆ ನೋಡಿಕೊಂಡು ನಮ್ಮ ಅಕ್ಕಯ್ಯವ್ರ ಮನೆಗೆ ಹೋಗೋಣ. ನೀವು ನೋಡಿ ಎಲ್ಲ ಕುದುರೆ? ಓಕೆ. ಆ್ಯಕ್ಚುಲಿ ನನಗೂ ಗೊತ್ತಿಲ್ಲ ಕುದುರೆ ತಂದಿದ್ದು. ಸೊ ಹೇಗೆ ಅಂತ ಹೇಳ್ತೀನಿ ಅದನ್ನು ನೆಕ್ಸ್ಟು, ಹಂಗೆ ವಿಡಿಯೋ ಕಂಟಿನ್ಯೂ ಮಾಡ್ತಾ. ಸೊ ಈಗ ಟೈಮ್ ಇಲ್ಲ, ಬೇಗ ತೋಟದ ಹತ್ರ ಹೋಗಿ ಕುದುರೆ ನೋಡ್ಕೊಂಡಿದ್ದ ತಕ್ಷಣವೇ ತಟ್ಟಂತ ಅಲ್ಲಿ ಜಾಗ ಖಾಲಿ ಮಾಡೋಣ. ನಮ್ಮದು ಬೀಗ್ರೂಟ ಆಗಿದ್ದು ಯಾವತ್ತು? ಜುಲೈ 5th ಅಲ್ಲ? ಸೊ ಅವಾಗ ಮೈಸೂರು ರೋಡಿಂದ ಮೈಸೂರು ರೋಡಿಂದ ಇದಕ್ಕೆ ಬರೋದಕ್ಕೆ, ತೋಟ ಹತ್ರ ಬರೋದಕ್ಕೆ ಆವಾಗ ಬೋರ್ಡ್ ಕಟ್ಟಿದ್ವಿ. ಇನ್ನೂ ಇದೆ ನೋಡಿ, ಇಲ್ಲೊಂದು ಬೋರ್ಡ್ ಇದೆ, ಇಲ್ಲೊಂದು ಬೋರ್ಡು, ಇನ್ನೂ ಹಂಗೆ ಇನ್ನೂ ಮರಿನೇ ಇದು. ಇನ್ನೂ 1 ವರ್ಷ ಬೇಕಿದ್ರ ಮೇಲೆ ರೈಡ್ ಹೊಡಿಯೋಕ್ಕೆ. ಅದತ್ತಲ್ಲ ಗಾಡಿ ಬಂದಾಗ ರಾಜಸ್ಥಾನದಿಂದ ಬಂದಿರೋದು ನಾವು. ನಡಿಯ ನಡಿ ಆ ಕಡೆ. ಇಡ್ಲಿ ತಿಂದಿದ್ದು ಗ್ಯಾಪ್ನ ಆಯ್ತಾ? ಎಲ್ಲಿ? ಹೋಟ್ಲಿಗೆ ಹೆಸರೇ ಇಲ್ಲ. ನಮ್ಮಿ ಈ ರೋಡಲ್ಲಿ ಬಂತು ಅಂದರೆ ಈ ರೋಡಲ್ಲಿ ನಾನು ಹೋಗ್ತೀನಿ ಅಂದರೆ ಮನೇಲಿ ಟಿಫನೇ ಮಾಡಲ್ಲ, ಅಲ್ಲೇ ಹೋಗ್ತೀವಲ್ಲ
ಅಂದ್ಬಿಟ್ಟು ಇಡ್ಲಿ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಕ್ಯಾನ್ಸಲ್ ಮಾಡ್ತಾರೆ ಟಿಫನ್. ಚೆನ್ನಾಗಿತ್ತಲ್ಲ ಇಡ್ಲಿ? ಇಲ್ಲೊಂದು ಟೆಂಪಲ್ ಐತೆ, ಮಾರಮ್ಮ ಟೆಂಪಲ್, ಅಲ್ಲಿ ಕಾಣ್ತಾ ಇತ್ತಲ್ಲ ಕೊಟ್ಗಳು. ಹೆಂಗಿರ್ತೈತೆ ಗೊತ್ತಾ ಜಾತ್ರೆ ಇಲ್ಲಿ, ಸುತ್ತಮುತ್ತ ಯಾರೂ ಮಾಡಲ್ಲ. ಆಷಾಢದಲ್ಲೇ ಅದಾಗದು. ನಾನು 3 ಟೈಮ್ಸ್ ಬಂದಿದ್ದೀನಿ. ಊಟ ಚೆನ್ನಾಗಿರ್ತೈತೆ. ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾದಲ್ಲೆಲ್ಲ ಶಾರ್ಟ್ಸ್ ಇರುತ್ತೆ, ಒಂದು ಟೈಮ್ ನೋಡಿ ಫ್ರೀ ಆದಾಗ. ಇಲ್ಲೇ ಇದ್ದರೆ ಕರ್ಕೊಂಬರ್ತಿದ್ವಿ, ಅಲ್ಲಿಗೋಗಿರಲ್ಲ. ಕಾಫಿ ಬೇಕಾ? ಯಾಕೆ ಕಾಫಿ ಕುಡಿಯೋ ಹುಚ್ಚು ಯಾವಾಗ? ಚೆನ್ನಾಗಿರುತ್ತಾ? ಓಕೆ, ಕಾಫಿ ಕುಡಿದು ಆಮೇಲೆ ಅಗೇನ್ ಜರ್ನಿ ಸ್ಟಾರ್ಟ್ ಮಾಡೋಣ. ಕಾಫಿ ಶಿಲ್ಪಕರ್ ಊರಿಗೆ ಬಂದರೆ ಆಫ್ ರೋಡಿಂಗ್ ಮಾಡ್ಕೊಂಡೆ ಅವ್ರ ಊರಿಗೆ ಹೋಗ್ಬೇಕು. ಜೀಪ್ ತಂದರೆ ಇದೊಂದು ಅಡ್ವಾಂಟೇಜ್, ಆಫ್ ರೋಡಿಂಗ್ ಮಾಡ್ಕೊಂಡು ಆಮೇಲೆ ಊರಿಗೆ ಹೋಗೋದು. ಸ್ಟ್ರೈಟ್ ಅಂತ ಅವನು ನಮ್ಮ ಅಕ್ಕಯ್ಯನ ಮಗ ಆಂದಿವ ಇಲ್ಲೇ ರೋಡಲ್ಲಿ ಹೋಗ್ತಾ ಸಿಕ್ಬಿಟ್ಟವನೆ. ನಡಿ ನಡಿ ಮುಂದೆ ನಡಿ. ಅವಾಗ ನಮ್ಮ ಅಜ್ಜಿ ಊರು ಹೋಗ್ಬೇಕಾದ್ರೆ ಹಿಂಗೇನೆ ಚಿಕ್ಕ ರೋಡ್ ಇದ್ದಿದ್ದವು, ಆಮೇಲೆ ಎಲ್ಲ ಫುಲ್ ಡೆವಲಪ್ ಮಾಡೋರು. ಹೆಂಗೈತೆ ಫೀಲು? ಡೈಲಿ ಬೆಂಗಳೂರು ರೋಡಲ್ಲಿ ಓಡಾಡಿ ಇಲ್ಲಿ ನೇಚರ್ ಮಧ್ಯೆ ಹೋಗ್ತಾ ಇರೋದು. ಹೆಂಗೈತೆ ಫೀಲು? ನೋಡಿ ಶಿಷ್ಯ ಹೆಂಗೆ ಓಡಿಸ್ತಾನೆ ಗಾಡಿ, ಸ್ಪೆಂಡರ್ನ. ಬಿದ್ದೋಗ್ಬಿಟ್ಟಿರ. ನಿಂತ್ಕೊಂಡು ನೋಡ್ಸ, ಅಲ್ಲಿ ಬೆಟ್ಟ ಕಾಣ್ತಾ ಇದೆಯಲ್ಲ, ಅದೆಲ್ಲ ಮುತ್ತತ್ತಿ ಸೇರಿದ್ದು. ಹೆಂಗೈತೆ ಫುಲ್ ಒಂಥರ, ಹಾಂ ಫುಲ್ ಒಂಥರ ಕಾಡು ಥರ ಇದೆ. ಆ ಶಿಲ್ಪಕ ಯೂಟ್ಯೂಬಲ್ಲಿ ನೋಡ್ತಾ ಇದೆ ಅವ್ರದ್ದೆಲ್ಲ. ಥರ ಚೆನ್ನಾಗಿದೆ, ವೆದರು ಚೆನ್ನಾಗೈತೆ ಇವತ್ತು. ಇಲ್ಲೇ ಇಲ್ಲಿ ಲೆಫ್ಟ್, ಲೆಫ್ಟ್ ಇಲ್ಲೇ ಹೋಯ್ತದೆ. ಮುಂದೆ ಫ್ಯೂಚರಲ್ಲಿ ನಿಮ್ಗೆ ಹಿಂಗೇನೆ ಐಟಿ ಆದಮೇಲೆ ಮೇಕೆ ತಗೊಡ್ತೀನಿ. ನಮ್ಮ ತೋಟದಲ್ಲಿ ಏರಿ ಮೇಲೆ ಹಿಂಗೆ ಮೇಸ್ಕೊಂಡು ಬರಬೇಕು. ಏನ ನಿನ್ನೆ ತೆಗಿಯೋದು, ನಿನ್ನೆ ತೆಗಿಯೋದು. ಯಾಕೆ? ಹಾಂ ಎಂತನಾ? ದೃಷ್ಟಿ ತೆಗಿಯಕ್ಕೆ? ಯಾರಿಗೆ? ಎಂತಗೆ? ಎಂತಗೆ? ದೃಷ್ಟಿ ಆಗಿರ್ತದೆ ಅಂತ. ಓ ಕಾಸೆಲ್ಲ ಹಾಕಲ್ಲಪ್ಪ ನಾನು. ಹಾಕ್ಬೇಕು. ಓ ಇಲ್ಲ ಇಲ್ಲ ಇಲ್ಲ, ಕಾಸು ಹಾಕೊಡ, ಕತ್ತಲಿರೋದು ಹಾಕ್ಬಿಡು ಸಾಕು. ಹಾಂ ಮದುವೆಲೆಲ್ಲ ಮಾಡಿದ್ದಿ, ಈಗ ಕೇಳ್ಚಲ್ಲ ನೋಡಿ ಮರ್ತೋಯ್ತು. ಬಟ್ಟು ಬಟ್ಟು ಹಾಂ ನಮ್ಮ ಅಕ್ಕಯ್ಯ ಇವರು ಮತ್ತು ಇವ್ರ ಅಕ್ಕ ಉಮಾ ಅಂತ, ಅವರಿಬ್ಬರು ನನಗೆ ಫೇವ್ರೇಟು. ಫುಲ್ಲು ಫ್ಯಾಮಿಲಿ ಇದೆ. ಶರತ್ತು ನನಗೆ ತಮ್ಮ ಆಗಬೇಕು. ಹಾಂ ಹೌದೇ, ಸರಿ. ಈಗ ಇವ್ರ ಮನೆಗೆ ಊಟಕ್ಕೆ ಬಂದಿರೋದು. ಏನೇನು ಐಟಮು? ಏನು ಮಟನ್ ಸಾಂಬಾರು, ಮುದ್ದೆ, ಬಿರಿಯಾನಿ, ಚಿಕನ್ ಗ್ರೇವಿ, ಕಬಾಬ್, ಎಗ್, ಪಾಯಸ. ಪಾಯಸ ಆಮೇಲೆ ಅಷ್ಟೇ. ಅಷ್ಟೇನಾ? ಹಾಂ ಸರಿ. ಆಮೇಲೆ ಊಟ ಆದಮೇಲೆ ನೆಕ್ಸ್ಟ್ ಏನು ಪ್ರೋಗ್ರಾಮು? ನೆಕ್ಸ್ಟ್ ಏನು ಪ್ರೋಗ್ರಾಮು? ನೆಕ್ಸ್ಟ್ ತೋಟ ತಗೋಗೋದು. ಹಾಂ ಸರಿ ಆಯಿತು.
ಈಜಾಡೋದು ಹೊಳೆಯಲ್ಲಿ. ಹಾಂ ಆಯ್ತು, ಖುಷಿಯಾಗಿ ಊಟ ಮಾಡ್ರಿ ಗಂಡ ಹೆಂಡತಿ ಇಬ್ರು. ಹಾಂ ಸರಿ ಆಯಿತು. ಹಾಂ ಎಲ್ಲಿಗೋಯ್ತಿದ್ದೀವಿ ಓಕೆ? ತೋಟದ ಹತ್ರ ಹೋಯ್ತಾ ಇದ್ದೀವಿ. ಯಾರ್ದು ತೋಟ? ನಮ್ದು. ನಿಮ್ದಾ? ತನುದಲ್ವಾ? ನಮ್ದಲ್ಲ, ನಮ್ದು. ತನುದು ಎಲ್ಲಿರೋದು? ಅಲ್ಲಿ ಮದುವೆ ಎಲ್ಲಿಗೆ ಮಾಡ್ತೀವಿ ಅಲ್ಲಿ ಇನ್ನು ಮರ ಹತ್ತಿ ಎಳ್ನೀರು ಕಿತ್ತರೆ ಎಳ್ನೀರು ಕುಡಿಬೋದು. ಹಾಂ ಹೊಳೆ ಅದೇ ಈಜಾಡ್ತೀನಿ ಅಂದರೆ ಆಡ್ಬೋದು. ಹಾಂ ಆಮೇಲೆ ಈಗ ನರ್ಸರಿ ಅದೇ ಎಲ್ಲ ಗಿಡಗಳೆಲ್ಲ ಗಿಡಗಳೆಲ್ಲ ಇವೆಲ್ಲ ನೋಡಿಕೊಂಡು ಹಾಂ ಹೋಗ್ಬೋದು. ಏನಂತ ಏನೋ ಹೇಳ್ತಿದ್ದಲ್ಲ? ಪ್ರೀ ವೆಡ್ಡಿಂಗ್ ಶೂಟು ಏನು? ಇಲ್ಲೇ ಮಾಡಿಸ್ಬೇಕಾಗಿತ್ತು, ಈಗ ಮಾಡ್ಕೊಳ್ರಿ. ಪ್ರೀ ವೆಡ್ಡಿಂಗ್ ಶೂಟು ಕರ್ಸು ಯಾರು? ಪ್ರೀ ವೆಡ್ಡಿಂಗ್ ಶೂಟು ಇಲ್ಲಿ. ಹಾಂ ಆಯ್ತು. ತನುಗಿಲ್ಲೇ, ತನುನಿಗಿಲ್ಲೇ ಪ್ರೀ ವೆಡ್ಡಿಂಗ್ ಶೂಟು. ಹ್ಞೂ ಅಲ್ಲ ಈಚ್ಲು ಮರ, ಈಚ್ಲಿ ಗಿಡ ಮಮ್ಮಿ ಹೇಳಿದ್ನಲ್ಲ ಇದು ಹಾಂ ಅಲ್ಲಿ ಈಚೆ ಚಪ್ರ ಕಟ್ಟಿರಲಿಲ್ವಾ? ಅದಾಯ್ತು ಈಚ್ಲು ಮರ. ಅಲ್ಲಿಂದ ನಮ್ದು ಈಗ ಮನೆ ಗಾರ್ಡನ್ ಮಾಡ್ತಿದ್ದೀವಲ್ಲ, ಒಂದು ಹಾಕೋಣ ಅಂತೀವಿ ಈಚ್ಲು. ಹಾಂ ಏನು ಗಿಡ ಇದು? ತೋರಿಸು. ರೋಸಾ ಪಾಲು ತೋರಿಸು. ತೋರಿಸ್ತೀನಿ, ತಿನ್ನು ನೋಡೋಣ. ತಿನ್ಬೋದು, ಅದು ತಿಂತಾರೆ. ಚೆನ್ನಾಗದಾ? ನಿಮ್ಮನೇಲಿ ಗಜ್ಜಿ ಗದ್ದೆ ಏನದು? ಸ್ಟಾರ್ ಫ್ರೂಟ್. ತೋರಿಸಿ. ಹ್ಞೂ ಎಲ್ಲಿ? ಮರ ಬಾತ್ ತೋರಿಸ್ತೀನಿ. ಅಂಜೂರ ಮರ ಅದು ಕಾಣಿಸ್ತಾ ಇಲ್ಲ, ಒಂಜೂರದನ್ನು ನೋಡಲಿ ಹಾಂ ಆ ಕಡೆ. ಹಾಂ ಇದು ಅದೇನೆ. ಓ ನಂಗೆ ಈಗ ಗೊತ್ತಾಯ್ತಾ ನೀನು ಯಾಕೆ ಇಲ್ಲಿ ಬಂದು ಸೇರಿಕೊಂಡೆ ಅಂತ. ಇವೆಲ್ಲ ತಿನ್ನಕ್ಕೆ ಫ್ರೀಯಾಗಿ ಸಿಗ್ತವೆ, ಇವೆಲ್ಲ ತಿನ್ನುವ ಅಂತ ಅಲ್ಲ. ಓ ಮನೆ ಪಕ್ಕ ತೋಟಕ್ಕೆ ಹೋಗೋ ನೆಪದಲ್ಲಿ ಎಲ್ಲ ಹಿಂಗ್ಲೇ ತಗೊಳ್ಳೋಣ ಅಂತ. ಇದು ಎಂಜೂರದ್ದು ನೋಡಿ, ಬುಡದಲ್ಲಿ ಹೆಂಗಿರ್ತದೆ ಕಾಯಿ. ಹ್ಞೂ ಹಣ್ಣಾಗ್ಬೇಕು ತಾನೇ? ಇದು ಹಣ್ಣಾಗಬೇಕು ಅಕ್ಕಿ ಅಂತ. ಹ್ಞೂ ಹಣ್ಣಾಗಬೇಕು. ಇದು ಬಿಟ್ಟದಲ್ಲ ಇದೇ ತಾನೇ ಹಣ್ಣು? ಕೆಂಪು ಕೆಂಜಿಗಾವೆ ಅದ್ರ ಬಿಡು, ಹಿಂಗೆ ಹೊಟ್ಟೈತೆ. ಹ್ಞೂ ಅಂಜೂರ ಕೆಂಪು. ಹ್ಞೂ ಅಲ್ಲ ನೋಡಿ. ಹ್ಞೂ ಐತಲ್ಲ ಬಟರ್ ಫ್ರೂಟು. ನೋಡಿ ಕಲ್ರು ಕಿತ್ಕೊ ಹೋಯ್ತಾರೆ. ಅವಾಗ ನಾಲ್ಕು ಬಟರ್ ಫ್ರೂಟ್ ಇಟ್ಕೊಂಡು ಜ್ಯೂಸ್ ಮಾಡಿಕೊಂಡು ತಿನ್ನಬೇಕು. ಯಾವುದು? ಹಾಂ ಇಟ್ಕಲ್ಲ ಬಿಡು, ಬೇಡ ಬಿಡು. ತಗೋ ಇದು ಹೊಲ ತೋರಿಸ್ರಿ. ನಮ್ದು ಅಲ್ಲಿ ಆ ಕಡೆ. ಹಾಂ ಆ ಕಡೆ ನಿಮ್ದು ಹೊಲ, ಆಮೇಲೆ ಈ ಕಡೆ ಬ್ರಿಡ್ಜ್ ಐತೆ. ಹಾಂ ಇಲ್ಲಿ ಹೋಗೋಣ, ಈ ಕಡೆಗೆ ಹೋಗೋಣ. ನಡಿ ಫಸ್ಟು ಹೊಳೆ ಹತ್ರ ಹೋಗೋಣ, ಕಾವೇರಿ ಹೊಳೆ ಹತ್ರ. ಓ ನಮ್ಮದು ಶಿಲ್ಪಕ್ ಅವ್ರೂರು ಫುಲ್ಲು ಗ್ರೀನರಿ, ಆಮೇಲೆ ಫುಲ್ಲು ನರ್ಸರಿ. ಈ ಊರು ಫುಲ್ಲು ನರ್ಸರಿನೇ ಐತೆ. ಆ್ಯಂಡು ಇವಾಗ ಅವ್ರ ತೋಟದ ಹತ್ರ ಹೋಗಬೇಕು. ತೋಟದ ಹತ್ರ ಹೋಗಿ ಆಮೇಲೆ ಕಾವೇರಿ ಹೊಳೆ ಐತೆ, ನೋಡೋಣ. ಇನ್ ಕೇಸ್ ಆದರೆ ಟೈಮ್ ಇದ್ದರೆ ಕಾವೇರಿ ಹೊಳೆಯಲ್ಲಿ ಸ್ನಾನ ಮಾಡೋಣ. ಊರು ಹಾಂ ತಾಳೆಹಳ್ಳ. ಸೊ ಇಲ್ಲಿ ಕೆಲಸ ಮಾಡ್ತಾಯಿದ್ದೀರಾ? ಎಷ್ಟು ವರ್ಷದಿಂದ? ಓಕೆ. ಸಿಕ್ಕಾಪಟ್ಟೆ ದೊಡ್ಡ ನರ್ಸರಿ ಅಪ್ಪ ಇದು. ಅಂದರೆ ಇಲ್ಲೇ ಎಲ್ಲ ಪ್ರೊಡಕ್ಷನ್ನು, ಆಮೇಲೆ ಬೆಂಗಳೂರಿಗೆ ಶಿಫ್ಟ್ ಮಾಡಿ ಹಾಕೋದು. ಬೇಲಿ ಗಿಡ, ಕಲರು ಎಲ್ಲ ಫ್ಲವರು. ಎಲ್ಲ ಫ್ಲವರು, ಒಳಗಡೆ ಇಂಡೋರು. ಏನೋ ತೋರಿಸು, ಎಲ್ಲಿ ಕಿತ್ಕೊಂಡೆ ಅದು? ಅಲ್ಲಿ ಕಿತ್ಕೊಂಡು. ಚೆನ್ನಾಗದೆ ಎಲ್ಲ ಗಿಡಗಳು. ಇದಕ್ಕೆ ನಿಮ್ದು ಅಂಗಡಿ ಓಪನ್ ಇಲ್ಲೇ ಕಿತ್ಕೊಂಡು ಹೂವುಗಳೆಲ್ಲ. ಇದು ಗುಲ್ಕನ್ಗೆ ಹಾಕೋದು ರೋಸು. ಟೇಸ್ಟ್ ಮಾಡಿ ನೋಡೋಣ ಹೆಂಗೈತೆ ಅಂತ. ಗ್ರೀನ್ ಹೌಸ್. ಗ್ರೀನ್ ಹೌಸ್, ಗ್ರೀನ್ ತೋಟ. ಇವೆಲ್ಲ ಇಂಡೋರ್ ಗಿಡಗಳು ಅನಿಸ್ತದೆ, ನಳ್ಳೆಯಲ್ಲಿ ಬೇರೆ ಗಿಡ. ಹಾಂ ಇದೆ ಕಾವೇರಿ ಹೊಳೆ. ಇದು ಕಾವೇರಿ ಹೊಳೆ ಇದೇನೆ. ಇಲ್ಲಿಂದ ಮುತ್ತತ್ತಿ ಹೋಗುತ್ತಾ? ಹಾಂ ಮುತ್ತತ್ತಿ ಹೋಗಿ ಆಮೇಲೆ ಸಂಗಮ್ ಹೋಗುತ್ತೆ, ಆಮೇಲೆ ಮೇಕೆದಾಟು, ಆಮೇಲೆ ಮೆಟ್ಟೂರು ಡ್ಯಾಮ್, ತಮಿಳ್ನಾಡು ಹೋಗುತ್ತೆ. ಮಳೆ ಇಲ್ಲ, ಅದಕ್ಕೆ
ಇಲ್ಲಿ ಕಟ್ಟಲ್ಲಿ ಮಾತ್ರ ಅದು. ಅಲ್ಲಿ ಬೆಟ್ಟದ ಮೇಲೆ ನೋಡಿ, ಅರ್ಧ ಬಿಸಿಲು ಅರ್ಧ ನೆರಳು. ಇದೇ ಶಿಲ್ಪಾಕರದ ತೋಟ, ತೆಂಗಿನ ತೋಟ ಐತೆ, ಮತ್ತು ರೇಷ್ಮೆ ಕಡ್ಡಿ ಹಾಕವ್ರೆ. ಅಲ್ಲೇ ಕೆಳಗಡೆನೇ ಕಾವೇರಿ ಹೊಳೆ, ಇದವ್ರ ತೋಟ, ಕೆಳಗಡೆ ಕಾವೇರಿ ಹೊಳೆ ಪಕ್ಕದ್ದೇನೆ. ಹೊಳೆ ಪಕ್ಕ ಜಮೀನಿದ್ರೆ ನೀರಾವರಿ ಅನುಕೂಲ. ಅಲ್ಲೊಂದು ಕಟ್ಟೆ ಕಟ್ಬಿಡವ್ರೆ ಕೆಳಗಡೆ, ಅವಾಗಲೇ ವೀಡಿಯೋ ಮಾಡಿದ್ನಲ್ಲ, ಅಲ್ಲಿ ನೀರು ವರ್ಷ ಪೂರ್ತಿ ಇರ್ತೈತೆ ಇಲ್ಲಿ. ಸೊ ಅಗ್ರಿಕಲ್ಚರ್ಗೆ ಈ ಥರ ನೀರು ಇದ್ಬಿಟ್ರೆ ಬೋರ್ವೆಲ್ ಅವಶ್ಯಕತೆನೇ ಇರಲ್ಲ, ಬಾವಿನೂ ಇಲ್ಲ, ಒಳಗೆ ಪೈಪ್ ಹಾಕೊಂಡು ನೀರು ಹೊಡ್ಕೊತಾ ಇರೋದೆ ಬೇಕು ಅಂದಂಗೆಲ್ಲ. ಅಂದ್ರಿ ಹೋಗೋಣ, ಅದೇ ಕಾವೇರಿ ಹೊಳೆ. ಅಲ್ಲೆಲ್ಲ ಈ ಥರ ಮೋಟ್ರುಗಳು ಮಡಿಕೊಂಡು, ದೊಡ್ಡ ಮೋಟ್ರ್ ಇದು, ಇದರಲ್ಲೇ ತೋಟಕ್ಕೆಲ್ಲ ನೀರು ಹೊಡ್ಕೊಳ್ಳೋದು. ಕೊಡು ಒದೆ ಕೊಡು ಅವ್ನಿಗೆ, ಹೊಡಿ. ಗಂಧದ ಮರ ದೊಡ್ಡ ಮರ ಆಗಿತ್ತು. ಹಾಂ, ಯಾರು ರಾತ್ರಿ ಬಂದು ಕುಯ್ದ್ಬಿಟ್ಟು ಹಾಂ, ಗಂಧ ಚೇಕ್ ಬಂದದಂತ ಕುಯ್ದವ್ರೆ. ಹಾಂ, ಬರ್ದೇವಕ್ಕೆ ಹಂಗೆ ಬಿಟ್ಟು ತೊಟ್ಟೋಗವ್ರೆ. ಬಿಟ್ಬಿಟ್ಟು ಹೊಂಟೋಗವ್ರ. ಈಗ ವೇಸ್ಟೇನ ಅದು? ವೇಸ್ಟ್ ಇನ್ನೇನು ತರುತ್ತದು, ಗಂಧ ಬರಲಿಲ್ಲ ಅದು. ಮಚ್ಚಲೆಲ್ಲ ಕುಯ್ದಿರೋದು ಅದು. ಇದು ರಂಪ. ಹ್ಞೂ, ಅದು ಕುಯ್ದಿರೋದು ನೋಡಿದ್ರೆ ಗೊತ್ತಾಯ್ತು ನೋಡು. ಗಂಧದ ಮರ ರಂಪದಲ್ಲಿ ಕುಯ್ದಿರೋದು. ಪಾಪ ಬೈತೀರಿ ಶಿಶಿಂಗೆ. ನೋಡು ನಾವಂತೆ ಬೈಯೋದು, ನೀನೆಲ್ಲ ಬೈಯೋದು ಪಾಪ. ಕೊಡು ಅಲ್ಲಿ, ಕೊಡು ಅಲ್ಲಿ, ಕಡಿಮೆ ಅವೆ, ಆದರೆ ಸ್ವಲ್ಪ ನೀರು ಚೆನ್ನಾಗವೆ. ಕೊಡು ಅಲ್ಲಿ, ಕೊಡು. ಅಪ್ಪು ಎಳ್ನೀರು ಹೊಡೆದು ಕೊಡ್ತಾವನೆ. ನಂಗೊಂಚೂರು ಕೊಡು ಮನೆ. ಕೊಡ, ಇರು ಅದು ಮಾಮ. ನಿಂಗೆ ಅಂತ್ಕೋ, ಬೇಡ ಸುಮ್ಮನಿರು. ಹಾಂ ಹಾಂ, ನೀನು ಕುಡ್ಕೋ ವರ್ಷ. ಕೊಡು ನಿಮ್ಮ ಮಮ್ಮಿ ಕೊಡ, ಕೊಡು ನಿಮ್ಮ ಮಮ್ಮಿ ಕೊಡು. ಇಲ್ಲ ಕೊಡಿ ಮಾಮ, ನೀನು ನಾವು ಕುಡ್ದಾಗ ಕೊಡಿ ಮಾಮ. ಬಾ, ಓಯ್ ನಡೆ ಎಮ್ಮೆ ಮೇಸ್ ನಡೆ. ಈಗ ನೆಕ್ಸ್ಟು ಎಮ್ಮೆ ಹೊಸ ಎಲ್ಲ ತಗೊಳ್ತೀವಿ, ಮೇಯಿಸ್ಬೇಕು, ಗೊತ್ತಾಯ್ತಲ್ಲ. ಹಾಂ ಹಾಂ ಹಾಂ, ನೀನು ಮೇಸ ಎಮ್ಮೆಲೇ. ನಮ್ಮ ಹತ್ರನೇ ಇದ್ದ ಎಮ್ಮೆ ತೋಟದಲ್ಲಿ, ನಾವು ಎಮ್ಮೆ ಸಾಕಿದ್ದು. ಹೊಯ್ ಬಿಡ, ಗೊತ್ತದ ನಡಿಯ ನೀನು. ಹೊಯ್ ಶಿಲ್ಪಕ್ಕ, ಥ್ಯಾಂಕ್ಸ್. ಬಾಯ್ ಎಲ್ಲ ಬಾಯ್ ಮಾಡ್ಬಿಡ್ರಿ. ಬಾಯ್ ಹಾಂ.